ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RR ವರ್ಸಸ್ ಪಂಜಾಬ್ ಅಂದರೆ ಥ್ರಿಲ್ಲರ್ ಖಂಡಿತ. ಸೊ ಮತ್ತೆ ಸಾಬೀತಾಗಿದೆ ಇದನ್ನು ಯಾಕೆ ಮಿನಿ ಎಲ್ ಕ್ಲಾಸಿಕೋ ಅಂತ ಕರೀತಾರೆ. ಮತ್ತೊಂದು ಕ್ಲೋಸ್ ಕಾಂಟೆಸ್ಟ್, ಬಟ್ ಸ್ಟಿಲ್ ಪಂಜಾಬ್ ಕಿಂಗ್ಸ್ ಅವರು ರಾಜಸ್ಥಾನನ್ನು ಸೋಲಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಕಂಟಿನ್ಯೂಸ್ 4 ಸೋತಿದ್ದಾರೆ ಮ್ಯಾಚ್. ಸೊ ಹಾಗಾಗಿ ಇವಾಗ ಅವರ ಟಾಪ್ 2 ಪೊಸಿಷನ್ ಸ್ವಲ್ಪ ಹ್ಯಾಂಗಿಂಗಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಕಡೆಯಿಂದ ಜಾಸ್ ಬಟ್ಲರ್ ಇರಲ್ಲ, ಯಾಕಂದರೆ ಗೊತ್ತಿರೋ ಹಾಗೆ ಎಲ್ಲ ಆಲ್ಮೋಸ್ಟ್ ಇಂಗ್ಲೆಂಡ್ ಪ್ಲೇಯರ್ಸ್ ಯಾರ್ಯಾರು ಪ್ರಿಪರೇಷನ್ ಇದೆ, ವರ್ಲ್ಡ್ ಕಪ್ ಪ್ರಿಪರೇಷನ್ಗಿದೆ, ಅವರು ವಾಪಸ್ ಹೋಗಿದ್ದಾರೆ. ಹಾಗಾಗಿ ಜಾಸ್ ಬಟ್ಲರ್ ಇಲ್ಲ. ಬೇರೆ ಟೀಮ್ಸ್ ಕೂಡ ಇದರಿಂದ ಕೆಲವು ಇಂಗ್ಲೆಂಡ್ ಪ್ಲೇಯರ್ಸ್ ಹೋಗಿರೋದ್ರಿಂದ ತುಂಬ ಎಫೆಕ್ಟ್ ಆಗಿದೆ. KKR ಇರ್ಬೋದು, ಫಿಲ್ ಸಾಲ್ಟ್ ಹೋಗಿದ್ದಾರೆ, ಅವ್ರದ್ದು ಮೇನ್ ಪ್ಲೇಯರ್ ಆಗಿದ್ದರು. ಅವ್ರು ಹೋಗಿರೋದ್ರಿಂದ ತುಂಬ ಅವರಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಈ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ನೋಡೋದಾದ್ರು ಕಗಿಸೋ ರಬಾಡ ಅವ್ರದ್ದು ಸ್ವಲ್ಪ ಇಂಜುರಿ ಇರೋದ್ರಿಂದ ಅವರು ಕೂಡ ವಾಪಸ್ ಸೌತ್ ಆಫ್ರಿಕಾಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಮೂಮೆಂಟಲ್ಲಿ ಯಾರೂ ರಿಸ್ಕ್ ತಗೊಳ್ಳಲ್ಲ. T20 ವರ್ಲ್ಡ್ ಕಪ್ ಇರೋದ್ರಿಂದ ಕಗಿಸೋ ರಬಾಡ ಅವರು ಮೇನ್ ಬೌಲರ್ ಆಗಿರೋದ್ರಿಂದ ಸೌತ್ ಆಫ್ರಿಕಾಗೆ ವಾಪಸ್ ಅವ್ರು ಕರ್ಕೊಂಡು ಅವ್ರನ್ನ ನೋಡ್ಕೊಳ್ತಿದ್ದಾರೆ. ನನ್ನ ಸಮಯ ಬಂದಾಯಿತು, ನಾನು ಹೊರಟು ಬರ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಯಶಸ್ವಿ ಜೈಸ್ವಾಲ್ ಅವರು ಬೇಗ ಔಟ್ ಆಗ್ತಾರೆ. ಈ ಸೀಸನಲ್ಲಿ 4th ಟೈಮ್ ಅವರು ಫಸ್ಟ್ ಓವರಲ್ಲಿ ಔಟ್ ಆಗಿದ್ದಾರೆ. ಫಾರ್ಮ್ ಲಾಸ್ಟ್ ಸೀಸನ್ ಇದ್ದಷ್ಟು ಈ ಸೀಸನ್ ಅವ್ರದ್ದು ಫಾರ್ಮ್ ಬರ್ತಿಲ್ಲ. ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡ್ತಿದ್ರು, ತುಂಬ ಅಟ್ಯಾಕಿಂಗ್ ಇನ್ಸ್ಟೆನ್ಸಲ್ಲಿ ಆಡ್ತಿದ್ರು, ಈವನ್ ಬಟ್ಲರ್ಗಿಂತ ಫಾಸ್ಟಾಗಿ ಆಡ್ತಿದ್ರು. ಯಶಸ್ವಿ ಜೈಸ್ವಾಲ್ ಔಟ್ ಆದ ಕೂಡಲೇ TKC ಕೂಡ ಬೇಗ ಔಟ್ ಆಗ್ತಾರೆ. ಸೊ ಬೇಗ ವಿಕೆಟ್ ಹೋದ್ಕೊಳ್ಳೆ ಸಂಜು ಸ್ಯಾಮ್ಸನ್ ಮತ್ತು ಲೋಕಲ್ ಬಾಯ್ ರಿಯಾನ್ ಪರಾಗ್ ಸ್ವಲ್ಪ ಇನ್ನಿಂಗ್ಸ್ ಕನ್ಸಾಲಿಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಕೂಡ ಬೇಗ ಔಟ್ ಆಗ್ತಾರೆ. ಸೊ ಹಾಗಾಗಿ ಅವರಿಗೆ ಒಂದು ಒಳ್ಳೆ ಮೊಮೆಂಟಮ್ ಸಿಕ್ಕಿಲ್ಲ, ಒಂದು ಒಳ್ಳೆ ಬಿಗ್ ಓವರ್ ಸಿಕ್ಕಿಲ್ಲ, ಪವರ್ ಪ್ಲೇಲೂ ಸಿಕ್ಕಿಲ್ಲ, ಆಮೇಲೆ ಮಿಡಲ್ ಓವರ್ಸಲ್ಲಿ ಅಷ್ಟೊಂದು ಸಿಕ್ಕಿಲ್ಲ. ರಿಯಾನ್ ಪರಾಗ್ ಸ್ವಲ್ಪ ಟ್ರೈ ಮಾಡ್ತಾರೆ ಅಲ್ಲಿ ಆಡೋಕ್ಕೆ. ಅವ್ರು ಸ್ವಲ್ಪ ಲಕ್ಕು ಇತ್ತು, ಸ್ವಲ್ಪ ಕ್ಯಾಚಸ್ ಎಲ್ಲ ಡ್ರಾಪ್ ಆಯಿತು. ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಿ ಸ್ವಲ್ಪ ಲಕ್ ಇತ್ತು ಅಂತ. ಬಟ್ ಗ್ರೇಟ್ ಇನ್ನಿಂಗ್ಸ್, 500 ರನ್ಸ್ ಹೊಡೆದಿದ್ದಾರೆ ಈ ಸೀಸನಲ್ಲಿ. ಐ ಥಿಂಕ್ ಅವರು ಡೊಮೆಸ್ಟಿಕ್ ಸೀಸನ್ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ರು. ಈ ಲಾಸ್ಟ್ ಸೀಸನ್ ಇರ್ಬೋದು, ಅದರ ಪ್ರಿವಿಯಸ್ ಸೀಸನ್ ಇರ್ಬೋದು, ಅಸ್ಸಾಂಗೆ ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡೆಡ್ಲಿ ಅಸ್ಸಾಂನ ಒಂದು ಸಲ ಫೈನಲ್ ತನಕ ತಗೊಂಡಿದ್ರು ವಿಜಯ್ ಹಜಾರಾ ಟ್ರೋಫಿಯಲ್ಲಿ. ಸೊ ಅದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ. ಆ್ಯಂಡ್ RR ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಲೇಬೇಕು. ತುಂಬ ಬ್ಯಾಡ್ ಸೀಸನ್ ಬರ್ತಿತ್ತು, ಅವರಿಂದ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದಕ್ಕಿಂತ ತುಂಬ ವರ್ಸ್ಟ್ ಬರ್ತಿದ್ರು, ಆದರೂ ಅವ್ರನ್ನ ಬ್ಯಾಕ್ ಮಾಡಿದ್ರು. ಸೊ ಅದರಿಂದಾಗಿ ಇವಾಗ ಅದು ಅವ್ರದ್ದು ಪ್ರತಿಫಲ ಸಿಗ್ತಿದೆ ಅಂತ ಹೇಳ್ಬೋದು. 500 ರನ್ಸ್ ಈ ಸೀಸನಲ್ಲಿ ಅನ್ಕ್ಯಾಪ್ಡ್ ಇಂಡಿಯನ್ ಫಸ್ಟ್ ಪ್ಲೇಯರ್ ಆಗಿ ಹೊಡೆದಿದ್ದಾರೆ ರಿಯಾನ್ ಪರಾಗ್. ಸೊ ಗ್ರೇಟ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಪರಾಗ್ ಅವರಿಂದ. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. ಸೊ ಬಟ್ ಆ ಕಡೆ ಫಿನಿಷರ್ಸ್ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ರೋಮನ್ ಪವಲ್ ಆಗಿರಲಿ, ಡೊನಾನ್ ಫೆರೇರ್ ಆಗಿರಲಿ, ಅವ್ರು ಇಂಪ್ಯಾಕ್ಟ್ ಆಗಿ ಬಂದರು, ಅಷ್ಟು ಬರಲಿಲ್ಲ. ಈವನ್ ಪಿಚ್ಚಲ್ಲೂ ಕೂಡ ಬೇರೆ ಗ್ರೌಂಡಿಗೆ ಕಂಪೇರ್ ಮಾಡಿದ್ರೆ, ಆಲ್ದೋ ಇವತ್ತು ವೆರಿ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಆದ್ರೂ ಗುವಾಹಟಿಯಲ್ಲಿ, ಬಟ್ ಸ್ಪಿನ್ ತುಂಬ ಇತ್ತು. ಸೊ ಹಾಗಾಗಿ ತುಂಬ ಕಷ್ಟ ಆಯಿತು ರಾಜಸ್ಥಾನ್ ರಾಯಲ್ಸ್ ಅವರಿಗೆ. ಬಿಲೋ ಪಾರ್ ಟೋಟಲ್ ಅಂತ ಹೇಳ್ಬೋದು, 144. ಲಾಸ್ಟ್ ಮ್ಯಾಚಲ್ಲಿ ಚೆನ್ನೈ ಅಗೇನ್ಸ್ಟ್ ಕೂಡ 142, 141 ಅಷ್ಟೇ ಹೊಡೆದಿದ್ರು. ಈ ಮ್ಯಾಚಲ್ಲೂ ಅಷ್ಟೇ ಹೊಡೆದ್ರು. ಸೊ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಬ್ಯಾಟಿಂಗ್ ತುಂಬ ಟಿಮಿಡ್ ಅಪ್ರೋಚ್ ಇದ್ದಿದ್ದರಿಂದ ಬರೀ 144 ರನ್ಸ್ ಅಷ್ಟೇ ಬಂತು. ಸೊ ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ. ಸೊ ಪಿಚ್ ಸ್ವಲ್ಪ ಟ್ರಿಕ್ಕಿ ಇದ್ರೂ 144 ಎನಿ ಗಿವನ್ ಡೇ ಚೇಸೇಬಲ್, ಯಾಕಂದರೆ ಇಂಪ್ಯಾಕ್ಟ್ ಬೇರ್ ಬರೋದ್ರಿಂದ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬರ್ತಾರೆ. ಸೊ ಹಾಗಾಗಿ ಯಾವುದೇ ಟೀಮ್ ಬ್ಯಾಕ್ ಮಾಡುತ್ತೆ ಚೇಸ್ ಮಾಡೋಕ್ಕೆ. ಬಟ್ ಫಸ್ಟ್ ಓವರಲ್ಲೇ ಸಿಮ್ರನ್ ಸಿಂಗ್ ಔಟ್ ಆಗ್ತಾರೆ. ಸೊ ಯಶಸ್ವಿ ಜೈಸ್ವಾಲ್ ಥರ ಇವರು ಕೂಡ ಫಸ್ಟ್ ಓವರಲ್ಲಿ ಈ ಸೀಸನ್ ತುಂಬ ಸಲ ಔಟ್ ಆಗಿದ್ದಾರೆ. ಆಮೇಲೆ ಆ ಕಡೆಯಿಂದ ಬೋಲ್ಟ್ ಫಸ್ಟ್ ಓವರಲ್ಲಿ ವಿಕೆಟ್ ಬೇಕೇ ಬೇಕು ಅವರಿಗೆ ಬಂದ್ಕೊಳ್ಳೆ. ಸೊ ಅದೇ ಮಾಡಿದ್ದಾರೆ, ಫಸ್ಟ್ ಓವರಲ್ಲೇ ವಿಕೆಟ್ ತಗೊಂಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ. ನೆಕ್ಸ್ಟ್ ಬೇಸ್ಟ್ರ ಕೂಡ ಬೇಗ ಔಟ್ ಆಗ್ತಾರೆ. ಸೊ ಅರೌಂಡ್ 40+ ರನ್ನಲ್ಲೇ 4 ವಿಕೆಟ್ ಹೋಗಿತ್ತು ಪಂಜಾಬ್ ಕಿಂಗ್ಸ್. ಸೊ ಡೀಪ್ ಟ್ರಬಲ್ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಇವಾಗ ಕಮ್ ಬ್ಯಾಕ್ ಮಾಡೋ ರೀತಿ ಚಾನ್ಸ್ ಇತ್ತು, ಅದೇ ಥರ ಕಾಣ್ತಿತ್ತು. ಬಟ್ ಆ ಮೂಮೆಂಟಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಸಿಕ್ತು. ಕ್ಯಾಪ್ಟನ್ ಸ್ಯಾಮ್ ಕರನ್ ಮತ್ತು ಜಿತೇಶ್ ಶರ್ಮಾ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಈ ಸೀಸನ್ ಇಡೀ ಆಡೋಕ್ಕೆ. ಬಟ್ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಅನಿಸುತ್ತೆ ಸ್ಯಾಮ್ ಕರನ್ ಜೊತೆ. ಸ್ಯಾಮ್ ಕರನ್ ಕೂಡ ಲಾಸ್ಟಿಗೆ ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡಿದರು. ಆಲ್ಮೋಸ್ಟ್ 19th ಓವರ್ ತನಕ ಹೋಯಿತು. ಬಟ್ ಕಾಮ್ ಆಗಿದ್ದು 2-3 ಸಿಕ್ಸ್ ಹೊಡೆದು ವಿನ್ ಮಾಡಿಕೊಟ್ರು. ಆ ಕಡೆ ಅಶುತೋಷ್ ಶರ್ಮಾ ಕೂಡ ಲಾಸ್ಟಿಗೆ ಬಂದು ಒಂದು 6 ಹೊಡೆದ್ರು. ಸೊ ಹಾಗಾಗಿ ಪಂಜಾಬ್ ಕಿಂಗ್ಸ್ ವಿನ್ ಆದರು.
ಬಿಲೋ ಪಾರ್ ಟೋಟಲ್ ಆದರೂ ಸ್ವಲ್ಪ ಡಿಫಿಕಲ್ಟ್ ಪೊಸಿಷನ್ಲಿದ್ದರು 44 ಇದ್ದಾಗ. ಸೊ ಬಟ್ ಆ ಪೊಸಿಷನಿಂದ ಒಳ್ಳೆ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ರಾಜಸ್ಥಾನ್ ರಾಯಲ್ಸ್ ಇವಾಗ ಬೇರೆ ಟೀಮ್ಸ್ಗಳಿಗೆ ಟಾಪ್ 2 ಬರೋಕ್ಕೆ ಚಾನ್ಸ್ ಕೊಡ್ತಿದ್ದಾರೆ ಅನಿಸುತ್ತೆ. ಯಾಕಂದರೆ ಕಂಟಿನ್ಯೂಸ್ 4 ಗೇಮ್ಸ್ ಸೋತಿದ್ದಾರೆ. ಲಾಸ್ಟ್ ಸೀಸನ್ ಕೂಡ ನಾವು ನೋಡಿದ್ವಿ 2023 ಫಸ್ಟ್ಗೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. 5 ಮ್ಯಾಚಲ್ಲಿ 4 ಮ್ಯಾಚನ್ನು ವಿನ್ ಆಗಿದ್ರು, ಕೊನೆಗೆ ಕ್ವಾಲಿಫೈನೇ ಆಗಿಲ್ಲ ಲಾಸ್ಟ್ ಸೀಸನಲ್ಲಿ. ಸೊ ಈ ಸೀಸನ್ ಕೂಡ ಅಟ್ಲೀಸ್ಟ್ ಕ್ವಾಲಿಫೈ ಅಂತೂ ಆಗಿದ್ದಾರೆ ಕನ್ಫರ್ಮ್. ಇವಾಗ ಟಾಪ್ 2 ಸ್ಪಾಟ್ ತುಂಬ ಕ್ರೂಷಿಯಲ್ ಈ IPL ಅಲ್ಲಿ. ಸೊ ಲಾಸ್ಟ್ ಮ್ಯಾಚ್ ಅವರಿಗೆ KKR ಅಗೇನ್ಸ್ಟ್ ಇದೆ, ಅದು ಟಫ್ ಅಪೋನೆಂಟ್, ವಿನ್ ಆಗಲೇಬೇಕು ಟಾಪ್ 2. ಇಲ್ಲಾಂದರೆ ಬೇರೆ ಟೀಮ್ಸ್ಗೂ ಚಾನ್ಸ್ ಇದೆ, SRHಗೂ ಚಾನ್ಸ್ ಇದೆ. 2-2 ವಿನ್ ಆದರೆ ಅವರು ಟಾಪ್ 2 ಬರೋ ಚಾನ್ಸ್ ಇದೆ. ಈವನ್ CSKಗೂ ಚಾನ್ಸ್ ಇದೆ. ಎಲ್ಲಾದರೂ SRH 1 ಮ್ಯಾಚ್ ಸೋತು ರಾಜಸ್ಥಾನ್ ರಾಯಲ್ಸ್ ಇನ್ನೊಂದು ಮ್ಯಾಚ್ ಸೋತ್ರೆ CSK RCB ಮೇಲೆ ವಿನ್ ಆದರೆ CSK ಕೂಡ ಬರೋ ಚಾನ್ಸ್ ಇದೆ. ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಈಸಿ 9ರಲ್ಲಿ 8 ವಿನ್ ಆಗಿದ್ದ ಪೊಸಿಷನಿಂದ ಇವಾಗ 13 ಮ್ಯಾಚಲ್ಲಿ 8 ವಿನ್ ಆಗೋ ಥರ ಪೊಸಿಷನ್ ಬಂದಿದ್ದಾರೆ. ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಸೊ ಪಂಜಾಬ್ ಕಿಂಗ್ಸ್ ಅವ್ರ ಪಾಯಿಂಟ್ಸ್ ಟೇಬಲ್ ನೋಡಿದರೆ ಅವ್ರ ಪರ್ಫಾರ್ಮೆನ್ಸ್ ಅದಕ್ಕಿಂತ ತುಂಬ ಚೆನ್ನಾಗೇ ಇತ್ತು. ತುಂಬ ಮ್ಯಾಚಸ್ ಕ್ಲೋಸ್ ಬಂದು ಸೋತಿದ್ದಾರೆ. ಅದೊಂದು ಪಾಸಿಟಿವ್ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಆಲ್ದೋ 9th or 10th ಪೊಸಿಷನ್ ಇದ್ರೂ ಅವ್ರು ತುಂಬ ಫೈಟ್ ಕೊಟ್ಟಿದ್ದಾರೆ ಈ ಸೀಸನ್. ಟಾಪ್ ಟೀಮ್ಸನ್ನು ಸೋಲಿಸಿದ್ದಾರೆ, KKRನ ಸೋಲಿಸಿದ್ದಾರೆ, ರಾಜಸ್ಥಾನ್ ಸೋಲಿಸಿದ್ದಾರೆ, CSKನ ಸೋಲಿಸಿದ್ದಾರೆ. ಸೊ ಹಾಗಾಗಿ ಪಾಸಿಟಿವ್ಸ್ ಇದೆ ಅಫ್ಕೋರ್ಸ್ ಪಂಜಾಬ್ ಕಿಂಗ್ಸ್ ಅವರಿಗೆ. ಪ್ಲೇಯಿಂಗ್ ಫಾರ್ ದ ಪ್ರೈಡ್ ಅಂತಾರಲ್ಲ, ಸೊ ಹಾಗೆ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅಫ್ಕೋರ್ಸ್ ನೆಕ್ಸ್ಟ್ ಸೀಸನ್ ಅವರು ಎಲ್ಲರೂ ಪ್ಲೇಯರ್ಸನ್ನು ರಿಲೀಸ್ ಮಾಡಿದ್ರು ಮಾಡ್ಬೋದು, ಅಫ್ಕೋರ್ಸ್ ಮೆಗಾ ಆಕ್ಷನ್ ಇರೋದ್ರಿಂದ. ಸೊ ಇದಾಗಿತ್ತು ಇವತ್ತಿಂದು ವಿಡಿಯೋ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.